ವಿಷಯ ನಮಗೆ, ಅದು ಕಳ್ಕೋಬಾರ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ, ಚುನಾವಣೆಗಳು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಾಲ್ನಲ್ಲಿ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿಯಾಗಿ ವೋಟರ್ ಲಿಸ್ಟನ್ನೇ ಅದನ್ನು ಬದಲಾವಣೆ ಅದನ್ನು ಅನೇಕ ಜನರು ಸುಮಾರು 25 ಲಕ್ಷ ಜನರು ವೋಟ್ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಒಂದು ವಿಷಯ ಏನು ಹೇಳಿ. ಒಟ್ಟು ಅದನ್ನು ಹಳೆಯ ಲೆಕ್ಕ ಅದೆಲ್ಲ ಸೇರಿಸಿದ್ರೆ 93 ಲಕ್ಷ ಆಯಿತು. 93 ಲಕ್ಷ ಜನ ಇವತ್ತು ಮತ ಹಾಕುವಂಥದ್ದನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೆ ರಕ್ಷಣೆ ಇಲ್ಲ, ಚುನಾವಣೆ ಆಯೋಗದಿಂದ ರಕ್ಷಣೆ ಇಲ್ಲ, ಸುಪ್ರೀಂ ಕೋರ್ಟಿಂದ ರಕ್ಷಣೆ ಇಲ್ಲ. ನೋಡಿ ಎಲ್ಲಿಗೆ ಬಂದಿದೆ. ಇದು ಮೂಲಭೂತವಾದಂಥ ಹಕ್ಕು ನಮಗೆ. ಈ ಥರ ಇದ್ದಾಗ ಏನು ಇವತ್ತಿನ ದಿವಸ ಈ ಟ್ರೇಡ್ ಅಗ್ರಿಮೆಂಟ್ ಇದೆ, ಇದು ನಮ್ಮ ರೈತರಿಗೆ, ನಮ್ಮ ಕೃಷಿ ಕ್ಷೇತ್ರಕ್ಕೆ, ಹೈನುಗಾರಿಕಾ ಕ್ಷೇತ್ರಕ್ಕೆ, ಪಶುಸಂಗೋಪನೆ ಕ್ಷೇತ್ರಕ್ಕೆ ಬಹಳ ದೊಡ್ಡ ಅಪಾಯ. ಇದು ರಾಜೀವ್ ಗಾಂಧಿ ಸರ್ಕಾರ ಇರ್ಬೋದು, ಅಥವಾ ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು, ವಾಜಪೇಯಿ ಸರ್ಕಾರ ಇರ್ಬೋದು, ಯಾರು ಕೂಡ ಇದು ಕಾಂಪ್ರಮೈಸ್ ಆಗಿರಲಿಲ್ಲ. ಯಾರು ಕೂಡ ಇದರಿಂದ ನಾವು ಇದಕ್ಕೆ ಈಡಾಗಿರಲಿಲ್ಲ. ಈಗ ಮೋದಿಯವರು ಬಂದ ಮೇಲೆ ನಾವು ಸರೆಂಡರ್ ಆಗ್ತಾ ಇದ್ದೇವೆ. ಮೋದಿಯವರು ಬಂದ ಮೇಲೆ ಇವತ್ತು ಇಂಥ ಒಂದು ಅವಕಾಶಕ್ಕೆ ನಾವು ನಮ್ಮ ಇಂಥ ಮಾರಕ ಆಗುವಂಥ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ಮುಖ್ಯವಾದಂಥ ವಿಷಯ. ಅದಕ್ಕೆ ಇದಕ್ಕೆ ಸಾರ್ವಜನಿಕ ಚರ್ಚೆ ಆಗಬೇಕು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಆಗಬೇಕು. ನಂತರ ಇದ್ರ ಬಗ್ಗೆ ಅಲ್ಲಿವರೆಗೂ ಇದನ್ನು ತಡೆ ಹಿಡಿಯಬೇಕು. ನಮ್ಮ ಕೇಂದ್ರ ಸರ್ಕಾರ ಇದನ್ನು ನಾವು ಒಪ್ಪೋದಿಲ್ಲ, ಇದನ್ನು ಹೊರಗೆ ಬರ್ತಾ ಇದ್ದೀವಿ ಅಂತ ಸ್ಪಷ್ಟ ನಿಲುವನ್ನು ತಗೊಳ್ಬೇಕು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಹೋರಾಟವನ್ನು ಮಾಡೋಣ. ಅದೇ ಸಂದರ್ಭದಲ್ಲಿ ಹೇಳಿ, ಇವತ್ತು ತಮ್ಗೆಲ್ರಿಗೂ ಈ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಾವು ಮಾಡ್ತಾ ಇರೋದಕ್ಕೆ ನನ್ನ ಮತ್ತೊಮ್ಮೆ ಅಭಿನಂದನೆ. ನೀವು ಇದೇ ರೀತಿ ಸಾರ್ವಜನಿಕರಿಗೆ, ಜನರಿಗೆ ಇಂಥ ಒಂದು ವಿಷಯಗಳ ಬಗ್ಗೆ ಅವರಿಗೆ ನಾವು ಜಾಗೃತಿಯನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ. ಅದನ್ನು ತಾವು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ನ ವಂದನೆಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.